ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇವಾಗಿನ ಕಾಲದಲ್ಲಿ ಒಂದು 100ಕ್ಕೆ 90% ಅಷ್ಟು ಜನ ಎದುರಿಸ್ತಾ ಇರುವಂತಹ ಈ ಒಂದು ಬೊಜ್ಜಿನ ಸಮಸ್ಯೆ, ಒಬೆಸಿಟಿ, ಹೆಚ್ಚಿನ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಆಯುರ್ವೇದದಲ್ಲಿ ತುಂಬಾನೇ ಹೆಸರುವಾಸಿಯಾಗಿರುವಂಥದ್ದು. ನಮ್ಮ ಹಿರಿಯರು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸೋದಕ್ಕೆ ಈ ಒಂದು ಗಿಡಮೂಲಿಕೆಯನ್ನು ಔಷಧಿಯ ರೂಪದಲ್ಲಿ ಬಳಸ್ತಾ ಇದ್ರು. ಈ ಒಂದು ಗಿಡಮೂಲಿಕೆಯಿಂದ ಇದು ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸೋದು ಮಾತ್ರವಲ್ಲದೆ ಈ ಒಂದು ಹೆಚ್ಚಿನ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಇದನ್ನ ಬಳಸುವ ವಿಧಾನ, ಇದರಿಂದ ಹೇಗೆ ನಮ್ಮ ತೂಕದ ಇಳಿಕೆಗೆ ಸಹಾಯ ಆಗುತ್ತೆ ಅನ್ನುವ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗಿನ ಕಾಲದಲ್ಲಿ ಈ ಒಂದು ಬೊಜ್ಜು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡುವಂತ ಒಂದು ಸಮಸ್ಯೆ. ಇದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಎಲ್ಲರಿಗೂ ಒಂದು ಗೊಂದಲದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಒಂದು ಸಲ ಒಬ್ಬ ಮನುಷ್ಯನ ದೇಹದಲ್ಲಿ ಬೊಜ್ಜು ಆವರಿಸ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಇದರಿಂದ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಎದುರಾದ ಹಾಗೆ. ಇದರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ನಾವು ರೆಡಿ ಇರಬೇಕು. ಅದರಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನ ನೋಡೋದಾದ್ರೆ BP, ಶುಗರ್, ಥೈರಾಯ್ಡ್, PCOD, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹೀಗೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನೋದು ನಮಗೆ ಎದುರಾಗುತ್ತೆ ಹೆಚ್ಚಿನ ಬೊಜ್ಜಿನಿಂದ. ಈ ಒಂದು ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಕಡೆ ನಾವು ಗಮನ ಕೊಡಬೇಕು, ನಮ್ಮ ಫುಡ್ ಕಡೆ, ಆಹಾರದ ಕಡೆ ನಾವು ಗಮನ ಕೊಡಬೇಕು. ಎಲ್ಲ ನಮ್ಮ ಬಾಡಿಯನ್ನು ಹೈಡ್ರೇಟ್ ಆಗಿ ಇರಿಸ್ಕೊಳ್ಬೇಕು, ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯೋ ಮುಖಾಂತರ. ಹೀಗೆ ಮಾಡಿದ್ರೂ ಕೂಡ ಕೆಲವರಲ್ಲಿ ಎಷ್ಟೇ ಅವರು ಹರಸಾಹಸ ಪಟ್ಟರೂ ಕೂಡ ಅವರ ದೇಹದ ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಅವರಿಗೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ನಾನಾ ರೀತಿಯಾದ ವ್ಯಾಯಾಮಗಳನ್ನ, ಎಕ್ಸಸೈಸಸ್ಗಳನ್ನ ಮಾಡ್ತಾರೆ, ಡಯಟ್ಗಳನ್ನ ಫಾಲೋ ಮಾಡ್ತಾರೆ. ಏನೇ ಮಾಡಿದ್ರೂ ಕೂಡ ಅವರಿಂದ ತೂಕ ಇಳಿಸ್ಕೊಳ್ಳೋದು ತುಂಬಾನೇ ಒಂದು ಕಷ್ಟಕರವಾಗಿರುತ್ತೆ. ಅಂತ ಸಮಯದಲ್ಲಿ ಈ ಒಂದು ಆಯುರ್ವೇದದಲ್ಲಿ ನಮ್ಮ ಹಿರಿಯರು ಬಳಸಿರುವಂತಹ ಈ ಒಂದು ಗಿಡಮೂಲಿಕೆಗಳು ಅನ್ನೋದು ತುಂಬಾನೇ ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಅದರಲ್ಲೂ ಇವಾಗಿನ ಕಾಲದಲ್ಲಿ ಸಾಮಾನ್ಯವಾಗಿ ನಮಗೆ ಸಿಗುವಂತ ಈ ಒಂದು ಗಿಡಮೂಲಿಕೆಗಳು ಸಾಕಷ್ಟು ನಾವು ಇದನ್ನ ಹುಡುಕಾಡಬೇಕು ಈ ಗಿಡಮೂಲಿಕೆಗಳಿಗೆ ಅನ್ನೋ ಯಾವುದೇ ಪ್ರಸಂಗ ಇಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೇ ನಾವು ಇದನ್ನ ಬೆಳೆದಿರ್ತೀವಿ. ಸರಳವಾಗಿ ಇದರಿಂದ ಒಂದು ರೆಮಿಡಿಯನ್ನ ತಯಾರಿಸಿಕೊಂಡು ದಿನನಿತ್ಯ ಈ ಒಂದು ರೆಮಿಡಿಯನ್ನ ತೆಗೆದುಕೊಳ್ತಾ ಬರೋದ್ರಿಂದ ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಆವರಿಸಿಕೊಂಡಿರುವಂತಹ ಬೊಜ್ಜಿನ ಪ್ರಮಾಣವನ್ನು ಕರಗಿಸಿಕೊಳ್ಳೋದಕ್ಕೆ, ಹಾಗೆ ಇನ್ನು ಮುಂದೆ ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹವಾಗದೇ ಇರುವ ರೀತಿಯಲ್ಲಿ ತಡೆಯೋದಕ್ಕೆ, ಹೀಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ತಡೆಯೋದಕ್ಕೂ ಈ ಒಂದು ಗಿಡಮೂಲಿಕೆ ಅನ್ನೋದು ಸಹಾಯ ಮಾಡುತ್ತೆ. ಹಾಗಿದ್ರೆ ಈ ಒಂದು ಗಿಡಮೂಲಿಕೆ ಯಾವುದು, ಇದನ್ನ ಹೇಗೆ ಬಳಸಬೇಕು ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಗಿಡಮೂಲಿಕೆ ಯಾವುದು, ಇದರ ಪ್ರಯೋಜನಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ ಯಾವುದು ಅಂತ ನೋಡೋದಾದ್ರೆ ಈ ಗಿಡವನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಹಳ್ಳಿಗಳಲ್ಲಿ ಕೆಲವರ ಮನೆಯಲ್ಲಿ ಇದನ್ನ ಬೆಳೆಸಿರ್ತಾರೆ ಕೂಡ. ಈ ಒಂದು ಎಲೆ ತುಂಬಾನೇ ಒಂದು ಸುವಾಸನೆಯಿಂದ ಕೂಡಿರುವಂಥದ್ದು, ಹಾಗೆ ಎಷ್ಟು ಔಷಧೀಯ ಗುಣಗಳು ಕೂಡ ಇದರಲ್ಲಿ ಇರುವಂಥದ್ದು. ಇದನ್ನ ನಾವು ದೊಡ್ಡ ಪತ್ರೆ ಎಲೆ, ಇನ್ನು ಕೆಲವಾರು ಹೆಸರುಗಳಿಂದ ಕರೀತಾರೆ. ಸಾಂಬ್ರಾಣಿ, ಸಾಂಬಾರ್ ಬಳ್ಳಿ, ಕರ್ಪೂರವಳ್ಳಿ, ಹಾಗೆ ಇಂಗ್ಲಿಷಲ್ಲಿ ಮೆಕ್ಸಿಕನ್ ಮಿಂಟ್ ಅಂತ ಹೇಳಿ ಕೂಡ ಕರೀತಾರೆ. ಇದು ತುಂಬಾನೇ ಹಿರಿಯರು ಅವಾಗಿನ ಕಾಲದಿಂದನೂ ಇದನ್ನ ಬಳಸ್ಕೊಂಡು ಬಂದಿರುವಂಥದ್ದು. ಶೀತ, ಕೆಮ್ಮು, ನೆಗಡಿ ಅಂತ ಸಮಸ್ಯೆಗಳಿಗೆ ಇದರ ರಸವನ್ನ ಕುಡಿಯೋದ್ರಿಂದ ಬೇಗ ಅಂತ ಕಡಿಮೆ ಆಗ್ತಾ ಇತ್ತು. ಹಾಗೆ ಇಲ್ಲಿ ನಾನು ಒಂದು 5ರಿಂದ 6 ಎಲೆಗಳನ್ನ ತೆಗೆದುಕೊಂಡು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಹಂಚು ಅಥವಾ ತವಾದ ಮೇಲೆ ಇಟ್ಟು ಇದನ್ನ ಬಿಸಿ ಮಾಡುವಂಥದ್ದು. ಈ ಒಂದು ಎಲೆಗಳನ್ನ ನಮ್ಮ ತೂಕದ ಇಳಿಕೆಗೆ ಬಳಸೋದ್ರಿಂದ ಇದು ಹೇಗೆ ಸಹಾಯಕಾರಿಯಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ ಹೆಚ್ಚಿನ ಫೈಬರ್ ಅಂಶ, ಕ್ಯಾಲ್ಸಿಯಂ ಅಂಶ, ಆಂಟಿ ಆಕ್ಸಿಡೆಂಟ್, ಹಾಗೆ ವಿಟಮಿನ್ C ಅಂಶ ಅನ್ನೋದು ನಮಗೆ ಸಿಗುತ್ತೆ. ಇದು ಒಂದು ಕಡಿಮೆ ಕ್ಯಾಲೋರಿ ಇರುವಂತ ಪದಾರ್ಥ. ಹಾಗಾಗಿ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ನಮ್ಮ ಮೂಳೆಗಳಿಗೆ ಬಲವನ್ನ ಕೊಡುತ್ತೆ. ಅದೇ ರೀತಿ ಇದರಲ್ಲಿ ಇರುವಂತಹ ಹೆಚ್ಚಿನ ಫೈಬರ್ ಅನ್ನೋದು, ನಾರಿನಾಂಶ ಅನ್ನೋದು ನಮ್ಮ ಜೀರ್ಣಕ್ರಿಯೆಯನ್ನ ಹೆಚ್ಚುಗೊಳಿಸುವ ಮುಖಾಂತರ, ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವನ್ನ ಕರಗಿಸೋದಕ್ಕೆ, ಸುಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸುತ್ತೆ. ಅಧಿಕ ರಕ್ತದ ಒತ್ತಡ, ಹೈ BP ಸಮಸ್ಯೆ ಇದ್ರೂ ಕೂಡ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ಗೆ ತರೋದಕ್ಕೂ ಕೂಡ ಸಹಕಾರಿಯಾಗಿರುವಂಥದ್ದು. ಹಾಗೆ ಚರ್ಮದ ಸಮಸ್ಯೆ, ಚರ್ಮದಲ್ಲಿ ತುರಿಕೆ,
ಏನಾದರೂ ಸಮಸ್ಯೆ ಇದ್ದರೆ ಆ ಒಂದು ಸಮಸ್ಯೆಗೆ ಕೂಡ ಇದರ ರಸವನ್ನು ಈ ಎಲೆಯನ್ನು ಉಜ್ಜೋದ್ರಿಂದ ಕಡಿಮೆ ಆಗುವಂಥದ್ದು. ಹಾಗೆ ಅಜೀರ್ಣ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ ಹೀಗೆ ನಾನಾ ರೀತಿಯ ಸಮಸ್ಯೆಗಳಿಗೆ ಈ ಒಂದು ಎಲೆಯ ರಸವನ್ನು ನಾವು ತೆಗೆದುಕೊಳ್ಳೋದ್ರಿಂದ ತುಂಬ ಬೇಗನೆ ಅಂತ ಗುಣಮುಖವಾಗೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಈ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಆನಂತರ ಈ ಒಂದು ಎಲೆಯಿಂದ ನಾವು ರಸವನ್ನು ತೆಗೆಯುವಂಥದ್ದು. ಬಿಸಿ ಮಾಡಿದ ತಕ್ಷಣ ಈ ಎಲೆ ತುಂಬಾ ಸಾಫ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನೀವು. ಜಾಸ್ತಿ ಬಿಸಿ ಇರುವಾಗ ನಮಗೆ ಅದನ್ನು ಹಿಂಡೋದಕ್ಕೆ ಆಗೋದಿಲ್ಲ ಅದರಿಂದ ರಸವನ್ನು. ಆನಂತರ ಈ ಎಲ್ಲ ಎಲೆಯನ್ನು ಒಂದೇ ಸಲ ಕೈಯಲ್ಲಿ ತೆಗೆದುಕೊಂಡು ಒಂದು ಕಪ್ ಅಥವಾ ಗ್ಲಾಸಿಗೆ ಇದರ ರಸವನ್ನು ಈ ರೀತಿಯಾಗಿ ನೀವು ಸ್ಕ್ವೀಸ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇದರಿಂದ ಒಂದು ನೀರು ಅನ್ನೋದು ಹೊರಗಡೆ ಬರ್ತಾ ಇದೆ ಅಲ್ವಾ. ಈಗ ಒಂದು 2ರಿಂದ 3 ಚಮಚ ಆಗುವಷ್ಟು ಒಂದು ರಸ ಅನ್ನೋದು ಇದರಲ್ಲಿ ಸಿಗುತ್ತೆ ನಮಗೆ. ಈ ಒಂದು ರಸದಲ್ಲಿ ನಮಗೆ ಎಷ್ಟು ಔಷಧಿ ಗುಣ ಸಿಗುತ್ತೆ ಅಂತ ಹೇಳಿದ್ರೆ, ಕೇವಲ ಈ ಒಂದು ರಸವನ್ನೇ ನಾವು ಕುಡಿಯೋದ್ರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ದೂರ ಇರ್ಬೋದು. ನಮ್ಮ ಸಡನ್ ಒಂದು ಕೆಮ್ಮು ನೆಗಡಿ ಇದ್ರೆ ಅದಕ್ಕೆ ಈ ಒಂದು ರಸವನ್ನು ಕುಡಿದ್ರೆ ಸಾಕು, ಕೆಲವೇ ನಿಮಿಷದಲ್ಲಿ ಕಡಿಮೆ ಆಗುತ್ತೆ, ಒಂದು ಅಲರ್ಜಿ ಸಮಸ್ಯೆ ಇದ್ರೂ ಕೂಡ. ಈಗ ಈ ರಸಕ್ಕೆ 1 ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ಜೇನುತುಪ್ಪವನ್ನು ಸೇರಿಸಿ, ಇದು ಕೂಡ ಆರ್ಗ್ಯಾನಿಕ್ ಆಗಿರೋ ಜೇನುತುಪ್ಪವನ್ನೇ ಬಳಸಿ ನೀವು ಆದಷ್ಟು. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಒಂದು ಜೇನುತುಪ್ಪದಲ್ಲೂ ನಮಗೆ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಕೂಡ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮುಖಾಂತರ ಕೊಬ್ಬಿನ ಅಂಶದ ಕರಗುವಿಕೆಗೆ, ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುವಂಥದ್ದು. ನಿಮಗೆ ಈ ಒಂದು ರಸವನ್ನು ತಯಾರಿಸಿ ಡೈರೆಕ್ಟಾಗಿ ಕುಡಿಯೋದಕ್ಕೆ ಆಗುತ್ತೆ ಅಂದರೆ ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಯಾಗಿರುವಂತಹ ನೀರಿಗೆ, ಉಗುರು ಬೆಚ್ಚಗೆ ಇರುವಂಥ ನೀರಿಗೆ ಈ ಒಂದು ರಸವನ್ನು ಮಿಕ್ಸ್ ಮಾಡಿ, 1ರಿಂದ 2 ಚಮಚ ಆಗುವಷ್ಟು ರಸವನ್ನು ಮಿಕ್ಸ್ ಮಾಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಲ್ಲಿ. ಇದನ್ನು ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ನಿಮ್ಮ ತೂಕದ ಇಳಿಕೆಗೆ ಒಂದು ಅದ್ಭುತವಾದ ಮನೆಮದ್ದು ಆಗುತ್ತೆ. ನೋಡಿದ್ರಲ್ವಾ ಈ ಒಂದು ಗಿಡಮೂಲಿಕೆ ಯಾವುದು ಅನ್ನೋದನ್ನ. ಈ ಒಂದು ಎಲೆಯಿಂದ ಸರಳವಾದ ರೀತಿಯಲ್ಲಿ ಈ ರೀತಿಯಾದ ಒಂದು ಮನೆಮದ್ದನ್ನು ತಯಾರಿಸಿಕೊಂಡು ನಾವು ದಿನನಿತ್ಯ ಕ್ರಮೇಣವಾಗಿ ಇದನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತೆ, ಹಾಗೆ ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಾಯ ಮಾಡುತ್ತೆ ಅನ್ನುವ ಪೂರ್ತಿ ಮಾಹಿತಿಯನ್ನು ತಿಳಿಸಿದ್ದೀನಿ. ಹಾಗೆ ಇದನ್ನು ಯಾವ ಸಮಯದಲ್ಲಿ ನಾವು ತೆಗೆದುಕೊಳ್ಳೋದ್ರಿಂದ ಇದರಿಂದ ಅತ್ಯುತ್ತಮವಾದ ಪ್ರಯೋಜನಗಳು ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೆಗೆದುಕೊಳ್ತಾ ಬರೋದ್ರಿಂದ ಹೀಗೆ 1 ಚಮಚ ಅಥವಾ 1ರಿಂದ 2 ಚಮಚದಷ್ಟು ಈ ಒಂದು ರಸವನ್ನು ತಯಾರಿಸಿಕೊಂಡು ಇದನ್ನು ನಿಮಗೆ ಡೈರೆಕ್ಟಾಗಿ ರಸವನ್ನು ಕುಡಿಯೋ ಅಭ್ಯಾಸ ಇದ್ದರೆ, ರೂಢಿ ಇದ್ದರೆ ಕುಡಿಬೋದು. ಇಲ್ಲ ಆಗುತ್ತೆ ನಮಗೆ ಕಂಫರ್ಟಬಲ್ ಇದೆ ಅಂದರೆ ಕೂಡ ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ನೀರಲ್ಲಿ ಇದನ್ನು ಡಿಸಾಲ್ವ್ ಮಾಡಿಕೊಂಡು ಕುಡಿಯುವಂಥದ್ದು, ಬೆಚ್ಚಗಿನ ನೀರಲ್ಲಿ. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಆ ರೀತಿಯಲ್ಲಿ ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಕೆಲವು ದಿನದಲ್ಲಿ ಇದರ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ತೂಕದಲ್ಲಿ, ನಿಮ್ಮ ದೇಹದಲ್ಲಿ ಆವರಿಸ್ಕೊಂಡಿರೋ ಬೊಜ್ಜು ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರೋದನ್ನು ನೀವು ಗಮನಿಸ್ತೀರಾ. ಹಾಗೆ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ, ಈ ಒಂದು ರೆಮಿಡಿಯನ್ನು ನೀವು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಕಡೆ ನೀವು ಗಮನ ಕೊಡಲೇಬೇಕು. ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್, ನಿಮ್ಮ ಆಹಾರ ಪದ್ಧತಿ, ಒಂದು ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು, ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯೋ ಮುಖಾಂತರ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರಬೇಕು. ಇವಾಗಿನ ಕಾಲದಲ್ಲಿ ಈ ಒಂದು ಬೊಜ್ಜಿನ ಸಮಸ್ಯೆಗೆ ಸ್ಟ್ರೆಸ್ ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ, ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಟ್ರೈ ಮಾಡಿ. ಇದೆಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ರೂಢಿಸ್ಕೊಂಡು ನೀವು ದಿನಕ್ಕೆ ಒಂದು 30ರಿಂದ 40 ನಿಮಿಷಗಳ ಕಾಲ ಏನಾದರೂ ಒಂದು ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಬಾಡಿಯನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರ ಮುಖಾಂತರ ಕ್ಯಾಲೋರಿ ಎಕ್ಸ್ಪೆಂಡಿಚರ್, ನಾವು ತೆಗೆದುಕೊಳ್ಳೋ ಕ್ಯಾಲರಿಗಿಂತ ನಮ್ಮ ದೇಹದಲ್ಲಿ ಕ್ಯಾಲರಿ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚಾಗಬೇಕು. ಆ ರೀತಿಯಾದ ಒಂದು ಕ್ಯಾಲೋರಿ ಕೌಂಟನ್ನು ಇಟ್ಕೊಂಡು ಹೋದರೆ ಖಂಡಿತ ನಿಮಗೆ ಯಾವುದೇ ರೀತಿಯ ಕಷ್ಟ ಆಗದೆ ನಿಮ್ಮ ತೂಕವನ್ನು ನೀವು ಇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ತಯಾರಿಸಿರುವ ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ಟ್ರೈ ಮಾಡ್ಬೋದು. ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಆ್ಯಂಡ್ ಸೇಫ್ ಆಗಿ ಮನೆಯಲ್ಲೇ ಇದ್ದು ನಿಮ್ಮ ತೂಕದ ಇಳಿಕೆಗೆ ಇದು ಸಹಾಯ ಮಾಡುವಂಥದ್ದು. ಹೆಚ್ಚು ಹೊರಗಡೆ ಹೋಗಿ ಮಾತ್ರೆ ಮೆಡಿಸಿನ್ಗಳ ಮೇಲೆ ಖರ್ಚು ಮಾಡದೆ ಮನೆಯಲ್ಲೇ ಆರೋಗ್ಯಕರವಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಿಕೊಳ್ಳುವಂಥದ್ದು ಈ ಒಂದು ಹೋಮ್ ರೆಮಿಡೀಸ್ಗಳು. ಖಂಡಿತ ಟ್ರೈ ಮಾಡಿ ನೋಡಿ, ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಇದನ್ನು ಯಾರಾದರೂ ಕುಡಿಬಾರ್ದ ಅಂತ ನೋಡೋದಾದರೆ ಚಿಕ್ಕ ಮಕ್ಕಳಿಗೆ ಬೇಡ, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅಂಥವರೆಲ್ಲ ಸ್ಕಿಪ್ ಮಾಡಿ, ವಯಸ್ಸಾದವರು ಅಂಥವರು ಸ್ಕಿಪ್ ಮಾಡಿ, ಮತ್ತು ಎಲ್ಲರೂ ಕೂಡ ಇದನ್ನು ಆರಾಮಾಗಿ ಬಳಸ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.